ವೆಲ್ಕಮ್ ಟು ಸಂಧ್ಯಾ ಹರೀಶ್ ಬ್ಲಾಗ್ಸ್. ಸೊ ಇವತ್ತು ಸಂಡೇ ಮಾರ್ನಿಂಗ್ ಆಗಿರೋದಕ್ಕೆ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ವಿ ಫುಲ್ ಫ್ಯಾಮ್ಲಿ. ಸೊ ಈ ಒಂದು ಬಿರಿಯಾನಿ ಡುಗುಗೆ ತುಂಬ ಇಷ್ಟ. ನಾವು ಆ್ಯಕ್ಚುಲಿ ಇಲ್ಲಿ ಕಾಲು ಸೂಪ್ಗೋಸ್ಕರ ಬಂದಿದ್ವಿ. ನೋಡಿದ್ರೆ ಸಂಡೇ ಕಾಲು ಸೂಪ್ ಇರಲ್ಲ ಅಂತ ಹೇಳಿದ್ರು. ಈ ರಶ್ ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಅಂತ ಹೇಳಬೇಕು. ಇದು ಟೈಮ್ ಆಗಿದೆ 8 o'clock. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಧನ್ವಿಗೆ ತುಂಬ ಇಷ್ಟ. ಆನಂತರ ಮನೆಗೆ ಬಂದು ರೆಸ್ಟ್ ತೊಗೊಂಡ್ವಿ. ಆಮೇಲೆ ಸಾಯಂಕಾಲ ಆಯಿತು. ಸಾಯಂಕಾಲ ಸ್ವಲ್ಪ ಪ್ರೊವಿಷನ್ ತರಬೇಕಾಗಿತ್ತು. ಸೊ ಮನೆ ಹತ್ತಿರ ಇರೋ ಸ್ಮಾರ್ಟ್ಗೆ ಹೋಗಬೇಕಾಗಿತ್ತು. ಒಂದು 15 days ಆಯಿತು ನಾನು ವಿಡಿಯೋ ಹಾಕಿ, ಬಿಕಾಸ್ ಮನೇಲಿ ಎಲ್ಲರಿಗೂ ಹುಷಾರಿರಲಿಲ್ಲ. ಸೊ ಇದು ಮನೆ ಹತ್ತಿರ ಇದ್ದಿದ್ದ ಸ್ಮಾರ್ಟ್ ಹತ್ರ ಬಂದಿದ್ವಿ. ತುಂಬಾ ಆಫರ್ಸ್ ಹಾಕಿದ್ರು ಇಲ್ಲಿ. ಪ್ರತಿಯೊಂದು ಇದಕ್ಕೂ ಪ್ರೊವಿಷನ್ ಆಗಿರ್ಬೋದು, ಇಲ್ಲ ಏನೋ ಬಿಸ್ಕೆಟ್ಸು, ವೆಜಿಟೇಬಲ್ಸು ಎಲ್ಲದಕ್ಕೂ ಒಳ್ಳೆ ಆಫರ್ಸ್ ಇತ್ತು. ಎಲ್ಲಿ ನೋಡಿದ್ರೆ ನಿಮ್ಗೆ ಬಿಸ್ಕೆಟ್ಸ್ ಎಲ್ಲನೂ ಪಿಕ್ ಎನಿ ಒನ್ ಗೆಟ್ ಎನಿ ಒನ್ ಫ್ರೀ ಅನ್ನೋ ಥರ ಇತ್ತು. ಸೊ ನನಗೆ ಆಯಿಲ್ ಬೇಕಿತ್ತು ಮತ್ತು ಸ್ವಲ್ಪ ಪ್ರೊವಿಷನ್ನು, ಧನ್ವಿಗೆ ಸ್ವಲ್ಪ ಸ್ಟೇಷ್ನರಿ ತೊಗೋಬೇಕಾಯಿತು. ಸೊ ಅದೇ ಮೇನ್ ರೀಸನ್ ಇಲ್ಲಿ ಬಂದಿದ್ದು. ಸೊ ಇಲ್ಲಿ ಆಯಿಲು ನೀವು ನೋಡಿದ್ರೆ 111 ಗೋಲ್ಡ್ ವಿನ್ನರು. ನಾನು ಯೂಶ್ವಲಿ 2 ಥರ ಎಣ್ಣೆನೂ ಯೂಸ್ ಮಾಡ್ತೀನಿ. ಸೊ ಕೋಲ್ಡ್ ಕಂಪ್ರೆಸ್ಡ್ ಆಯಿಲು ಯೂಸ್ ಮಾಡ್ತೀನಿ, ಮತ್ತು ಫ್ರೈಸ್ಗೆ ಎಸ್ಪೆಷಲಿ ಪೂರಿ ಮಾಡೋದಕ್ಕೆ ಮತ್ತು ಕಬಾಬ್ ಇದಕ್ಕೆಲ್ಲನೂ ನಾನು ಗೋಲ್ಡ್ ವಿನ್ನರ್ ಆಯಿಲ್ನ ಪ್ರಿಫರ್ ಮಾಡ್ತೀನಿ. ಸೊ ಆನಂತರ ಉಪ್ಪು, ಕಲ್ಲುಪ್ಪು ಬೇಕಿತ್ತು. ಸೊ ಅದನ್ನು ತೊಗೊಳ್ತಾ ಇದ್ದೆ. ಸೊ ಆ್ಯಕ್ಚುಲಿ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತ. ಸೊ ಕಲ್ಲುಪ್ಪನ್ನು ತೊಗೊಂಡು ಹಾಗೆಯೇ ಮೇಲೆ ಹೋಗಿದ್ದಾಯಿತು. ಧನ್ವಿಗೆ ಸ್ವಲ್ಪ ಸ್ಟೇಷ್ನರಿ ಬೇಕಿತ್ತು. ಸ್ಟೇಷ್ನರಿ ಜೊತೆಗೆ ನನಗೆ ಕಂಫರ್ಟ್ ಮತ್ತು ವಾಷಿಂಗ್ ಲಿಕ್ವಿಡು ಬೇಕಿತ್ತು. ಸೊ ಏನಿದೆ ಆಫರ್ಸ್ ನೋಡೋಣ ಅಂತ ಇಲ್ಲಿ ಬಂದಿದ್ದೆ ನಾನು. ಸೊ ಫಸ್ಟಿಗೆ ಅವಳಿಗೆ ಸ್ಟೇಷ್ನರಿ ಐಟಮ್ಸ್ ನೋಡೋಕ್ಕೆ ಹೋಗಿದ್ವಿ. ಇಲ್ಲಿ ನೀವು ನೋಡಿದ್ರೆ ಈ ಸತಿ ಸ್ಮಾರ್ಟಲ್ಲಿ ತುಂಬಾ ಆಫರ್ಸ್ ಹಾಕಿದ್ದಾರೆ. ನಾವಿಲ್ಲಿ ಕ್ಲೋಸಿಂಗ್ ಟೈಮಿಗೆ ಬಂದಿರೋದ್ರಿಂದ ತುಂಬಾ ಖಾಲಿಯಾಗಿತ್ತು. ಸೊ ಬೇಗ ಬೇಗ ಇದನ್ನು ತೊಗೊಂಡು ಹಾಗೆ ಇಲ್ಲಿ ಒಂದು ರೌಂಡ್ ನೋಡ್ತಾ ಇದ್ವಿ. ನೋಡಿದ್ರೆ ಈ ಮಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ರೀಸ್ನಬಲ್ ಪ್ರೈಸಲ್ಲೂ ಇತ್ತು. ಈ ಕುಕ್ಕರ್ಸ್ ನೋಡಿದ್ರೆ, ಪ್ರೆಸ್ಟೀಜ್ ಕುಕ್ಕರೆಲ್ಲ ನೋಡಿದ್ರೆ ನಿಮಗೆ 20% ಆಫ್ ಇತ್ತು. ಈ ಹಾಗೆ ಇಲ್ಲಿ ಬಂದು ಪ್ಯಾನ್ಸ್ ಅದೆಲ್ಲ ಚೆಕ್ ಮಾಡ್ತಾಯಿದ್ವಿ. ಸೊ ತುಂಬಾ ಚೆನ್ನಾಗೂ ಇತ್ತು ಕ್ವಾಲಿಟಿ. ಪ್ರೆಸ್ಟೀಜ್ ಆಗಿರೋದ್ರಿಂದ ನೋ ಡೌಟ್ ಅಬೌಟ್ ಇಟ್ ಅಂತ ಹೇಳಬೇಕು. ಇದನ್ನು ಮುಗಿಸ್ಕೊಂಡು ಬಿಲ್ ಮಾಡ್ಕೊಂಡು ಹಾಗೆ ಮನೆ ಕಡೆ ಬಂದಿದ್ದಾಯಿತು. ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಕಮೆಂಟ್ಸ್ನ ದಯವಿಟ್ಟು ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.